ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಮಾಡ್ತಾ ಇರೋ ಕಾರಣ ಹಾಗೆ ಟಾಪಿಕ್ ಏನಪ್ಪ ಅಂದರೆ ನಾನು ಜಾಸ್ತಿ ಏನು ಹೇಳೋಕ್ಕೋಗಲ್ಲ. ವಿಡಿಯೋನ ಜಾಸ್ತಿ ಲೆಂತಿಯಾಗಿ ಕೂಡ ಎಳೆಯೋಕ್ಕಾಗ್ತಿಲ್ಲ ನನಗೆ. ಆಗಿ ನನ್ನ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಯಾರೆಲ್ಲ ನೋಡ್ತಿರ್ತೀರ ಅವ್ರಿಗೆ ಗೊತ್ತಿರುತ್ತೆ. ಸೊ ಟೈಮ್ ಇರೋದಿಲ್ಲ, ಬಟ್ ಆದರೆ ಕೂಡ ಬಿಡಬಾರ್ದು. ಚಾನಲ್ನ ಗ್ರೋತ್ ಆಗ್ತಿದೆ. ಸ್ವಲ್ಪ ಏನಾದರೂ ಅದರಿಂದ ಏನಾದರೂ ಸ್ವಲ್ಪ ನಮಗೆ ಹೆಲ್ಪ್ ಆಗುತ್ತೆ, ಮಗಳ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದನ್ನು ಮಾಡ್ತಿರೋದು. ಸೊ ಮಾಡ್ತಾ ಇರೋ ಕೆಲಸನ ಬಿಡಬಾರ್ದು. ಇಷ್ಟೇ ಪ್ರಯತ್ನ ಪಟ್ಟಿದ್ದೀನಿ ಅಂತ ಇನ್ನೊಂದು ಚೂರು ಪ್ರಯತ್ನ ಪಟ್ಟರೆ ಏನು ಅಂತ ಹೇಳಿ ಈ ಕೆಲಸನೇ ಬಿಟ್ಟು ಬಿಡ್ದಂಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಮಾಡ್ತಾ ಇರೋದು. ಸೊ ಇನ್ನು ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಅಂದರೆ ಇವಾಗಿನ ಜನ್ರೇಷನ್ ಮಕ್ಕಳು, ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು, ಸೊ ಅವರು ಮದುವೆ ಮಾಡ್ಕೊಳ್ತಾ ಇರಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ. ಅಂದರೆ ಅವರು ಅವರ ಪಾರ್ಟ್ನರ್ನ ಹುಡ್ಕೊಳ್ತಾ ಇರಬೇಕಾದ್ರೆ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡ್ತಾರೆ. ಸೊ ಅದು ಏನು, ಹೇಗೆ, ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಇನ್ನು ಯಾರೆಲ್ಲ ಈ ಮಿಸ್ಟೇಕ್ಸ್ನ ನಿಮ್ಮ ಫ್ರೆಂಡ್ಸು, ಕೊಲೀಗ್ಸು ಅಂದರೆ ನಿಮ್ಮ ಇವರು ಗೊತ್ತಿರೋರು, ಇವರೆಲ್ಲ ಯಾರೆಲ್ಲ ಇಂಥ ಮಿಸ್ಟೇಕ್ಸ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂತ ಮಿಸ್ಟೇಕ್ಸ್ ಈಗಿನ ಜನ್ರೇಷನ್ನವರು ಮಾಡ್ತಿರೋದು ಅಂದರೆ, ಸುಮಾರು ಪಟ್ಟಿ ಹಾಕಿದ್ರೆ ಒಂದಷ್ಟು ನಮಗೆ ಸಿಗುತ್ತೆ. ಫಸ್ಟ್ ಆಫ್ ಆಲ್ ನಮಗೆ ಸಿಗೋದೇನೆ ಏಜ್ ಗ್ಯಾಪ್. ಎಷ್ಟು ಗ್ಯಾಪಲ್ಲಿ ಇರಬೇಕು ಅಂತಂದರೆ, ನನ್ನ ಏಜೇ ಆಗಿರಬೇಕು, ಇಲ್ಲ ನನಗಿಂತ 1 ತಿಂಗಳು 2 ತಿಂಗಳು ದೊಡ್ಡವರಾಗಿರಬೇಕು, ಇಲ್ಲ ನನಗಿಂತ ಒಂದು ವರ್ಷ ದೊಡ್ಡವರಾಗಿರಬೇಕು. ಸೊ ಈ ಥರ ನೋಡ್ತಾ ಇರ್ತಾರೆ. ಸೊ ನಾವು ಏಜ್ ಗ್ಯಾಪ್ ನೋಡೋದ್ರಿಂದ ನಮಗೆ ಏನೆಲ್ಲ ಎಫೆಕ್ಟ್ ಹೊಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ಫಸ್ಟು ಕ್ಲಾರಿಟಿ ಕೊಡ್ತೀನಿ. ಏನಪ್ಪ ಅಂದರೆ, ಸೊ ಈಗ ನನಗೂ 28 ಅಂದರೆ ಮದುವೆ ಆಗೋ ಹುಡುಗನಿಗೂ 25 ಇಯರ್ಸು, ಹುಡುಗಿಗೂ 25 ಇಯರ್ಸ್. ಅಂದರೆ ಮೈಂಡ್ ಮೆಚುರಿಟಿ ಇಬ್ಬರದು ಒಂದೇ ರೀತಿ ಇರುತ್ತೆ, ಥಿಂಕಿಂಗ್ ಒಂದೇ ರೀತಿ ಇರುತ್ತೆ, ವಾದ ವಿವಾದಗಳು ಒಂದೇ ರೀತಿ ಇರುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ, ನೀನಾ ಅಂತ ನಿಂತ್ಕೊಳ್ತಾರೆ. ಸೆಕೆಂಡ್ ಇನ್ನೊಂದೇನಪ್ಪ ಅಂದರೆ, ಸೊ ಅವ್ರಿಗೆ ಟೇಸ್ಟ್ ಆಗಿರ್ಬೋದು, ಇವರು ಟೇಸ್ಟ್ ಆಗಿರ್ಬೋದು, ಸೇಮ್ ಇರೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಜನ್ರೇಷನ್ ಗ್ಯಾಪ್ ಇರೋದಿಲ್ಲ, ಯಾರಿಗೂ ಅಡ್ಜಸ್ಟ್ ಮಾಡ್ಕೊಳ್ಳೋಗೋ ಬುದ್ಧಿ ಅಂತೂ ಮೊದಲೇ ಇರೋದಿಲ್ಲ. ಸೊ ನೀನಾ ಅಂತ ನಿಂತ್ಕೊಳ್ಳೋದ್ರಲ್ಲಿ ತಪ್ಪಂತೂ ಕಂಪಲ್ಸರಿ ನಿಂತ್ಕೊಂಡ್ಬಿಡ್ತಾರೆ. ಸೊ ನೀನು ಮಾಡಿದ್ದು ರೈಟು, ನಾನು ಮಾಡಿದ್ದು ರೈಟು, ನೀನು ಮಾಡಿದ್ದು ನಿನಗೆ ರೈಟು, ನಾನು ಮಾಡಿದ್ದು ನನಗೆ ರೈಟು ಅಂತ. ಸೊ ಅದೇ ಏಜ್ ಗ್ಯಾಪ್ ಇದ್ದಾಗ ಏನಾಗುತ್ತೆ ಅಂದರೆ, ಈಗ 2 ವರ್ಷ 5 ವರ್ಷ ಚಿಕ್ಕವರಿದ್ದಾಗ 5 ವರ್ಷ ದೊಡ್ಡವರು ಇರಬೇಕಾದ್ರೆ ಅವರು ಮೆಂಟಾಲಿಟಿ, ಅವರು ಯೋಚನೆ ಮಾಡೋ ರೀತಿ, ಅವ್ರಿಗೆ ಆಲ್ರೆಡಿ ಮೆಚೂರಿಟಿ ಇರುತ್ತೆ. ಸೊ ಆಲ್ರೆಡಿ ಅವರೆಲ್ಲ ಫೇಸ್ ಮಾಡಿರ್ತಾರೆ. ಇವ್ರು ಮಾತಾಡ್ತಾರೋದನ್ನ ಈ ಚೈಲ್ಡಾಗಿ ಆಡ್ತಿದ್ದಾಳೆ, ಸೊ ಇವಳನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಇವ್ರಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಅಂತ ಅಂದ್ಬಿಟ್ಟು ಅವ್ರನ್ನ ಸರಿ ತೊಗೊಂಬರೋ ದಾರಿಗೆ ಹೋಗೋದು. ಯಾರೇ ಸ್ವಲ್ಪ ಕೋಪ ಮಾಡಿಕೊಂಡ್ರೆ ಕೂಡ ಅದನ್ನು ಕಂಟ್ರೋಲ್ ಮಾಡೋ ತಾಕತ್ತು ಅವರಲ್ಲಿರುತ್ತೆ. ಸೊ ಅಕಸ್ಮಾತಾಗಿ ಏನಾದರೂ ಅವ್ರು ಕೋಪ ಮಾಡಿಕೊಂಡ್ರೆ ನನಗಿನ ದೊಡ್ಡವರು, ಅವರು ಏಜ್ ಇದಿದೆ ಅಲ್ವಾ, ಅದಕ್ಕೆ ಅವ್ರು ಸ್ವಲ್ಪ ಹಾಗೆ ಮಾತಾಡ್ತಾರೆ. ಅವ್ರನ್ನ ನಾನು ಸೈಲೆಂಟಾಗಿ ಇದ್ದುಬಿಟ್ರೆ ನಮಗೆ ಇದೆಲ್ಲ ಇದಾಗೋದಿಲ್ಲ ಅಂತ ಹೇಳಿ. ಸೊ ಇಬ್ಬರಲ್ಲೂ ತಕ್ಕಡಿ ತೂಕ ಅನ್ನೋದು ಇದಕ್ಕೆ ಬರುತ್ತೆ. ಸೊ ಹಾಗಾಗಿ ಏಜ್ ಗ್ಯಾಪ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೆಕೆಂಡ್ ಏನು ಮಾಡ್ತಾರೆ ಅಂದರೆ, ಸೊ ಈಗ ಕೆಲಸದಲ್ಲಿರೋ ಹುಡುಗನ್ನ ಇಬ್ಬರು ನಾವು ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿ ಮಾತಾಡಿಕೊಂಡು ಮದುವೆ ಮಾಡ್ಕೋತಾರೆ. ಬಟ್ ಅದು ಅವ್ರಿಗೆ ಹೋಗ್ತಾ ರಿಸ್ಕಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಹೋಗ್ತಾ ರಿಸ್ಕಿ ಆಗಿಬಿಟ್ಟಿರುತ್ತೆ. ಹೇಗೆ ಅಂದರೆ, ಮನೇಲಿ ಯಾರಾದರೂ ಅಡುಗೆ ಮಾಡಿರೋರಿದ್ದು, ಬ್ಯಾಂಗ್ಳೂರಲ್ಲಿದ್ದು ಯಾರಾದರೂ ಅಡುಗೆ ಮಾಡೋರಿದ್ದರೆ ಅವ್ರಿಗೆ ಅಷ್ಟೊಂದು ಕೆಲಸ ರಿಸ್ಕ್ ಅನ್ನೋದಿಲ್ಲ. ಬರೋಷ್ಟರೊಳಗೆ ಯಾರೋ ಒಬ್ರು ಮನೇಲಿ ಅಡುಗೆ ಮಾಡಿಟ್ಟಿರ್ತಾರೆ, ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಸೊ ಇಬ್ಬರು ಆನ್ ಟೈಮ್ ಕೆಲಸಕ್ಕೆ ಹೋಗಿ ಮತ್ತೆ ಆನ್ ಟೈಮ್ ಮನೆಗೆ ಬಂದಾಗ ಎಲ್ಲ ಕೆಲಸ ಪೆಂಡಿಂಗ್ ಇರುತ್ತೆ. ಸೊ ಒಬ್ಬರ ಮೇಲೆ ಒಬ್ರು ಕಿಚ್ಚಾಡೋದಕ್ಕೆ, ನಾನು ಕೆಲಸಕ್ಕೆ ಹೋಗ್ತೀನಿ, ನಾನು ಕೆಲಸಕ್ಕೆ ಹೋಗ್ತೀನಿ, ನಿನ್ನಷ್ಟೇ ನಾನು ದುಡಿತಾ ಇದ್ದೀನಿ,
ಇಲ್ಲ ನಿನ್ಕಿಂತ ಹೆಚ್ಚಾಗಿ ನಾನು ದುಡಿತಾ ಇದ್ದೀನಿ ಅನ್ನೋ ಮಾತುಗಳು ಕೇಳಿ ಬರ್ಬೋದು. ಅಡ್ಜಸ್ಟ್ಮೆಂಟ್ ಅನ್ನೋದು ಇರೋದಿಲ್ಲ ಅಲ್ಲಿ. ಸೊ ಆವಾಗ ಯಾರಾದರೂ ಒಬ್ಬರು ದೊಡ್ಡವರು ಅವ್ರ ಮನೆಯಲ್ಲಿದ್ದರೆ ಬರೋಷ್ಟರೊಳಗಾಗಿ ಸ್ವಲ್ಪ ವಾತಾವರಣ ಚೇಂಜಸ್ ಇರುತ್ತೆ. ಸೊ ಅವರಿದ್ದಾರೆ ಅನ್ನೋ ಒಂದು ಭಯ ಅನ್ನೋದಿರುತ್ತೆ. ಬರೋಷ್ಟರೊಳಗಾಗಿ ಒಂದು ಡೋರ್ ಓಪನ್ ಮಾಡಿ ಒಂದು ಲೋಟ ನೀರು ಕೊಡೋದು, ಇಲ್ಲ ಏನಾದರೂ ಅಡುಗೆ ಮಾಡಿಡೋದು, ಇಲ್ಲ ಅವ್ರಿಗೆ ಏನಾದರೂ ಒಂದು ಇದಾದಾಗ ಅವರು ಮುಖ ನೋಡಿದ ತಕ್ಷಣ ಸ್ವಲ್ಪ ಸಮಾಧಾನ, ಈ ಥರ ಎಲ್ಲ ಆಗ್ತಾರೆ. ಸೊ ಏನಂದರೆ ಕೆಲ್ಸಕ್ಕೆ ಹೋಗೋರು ಕಂಪಲ್ಸರಿ ಅವ್ರಿಗೆ ಪಾಪ ಅವ್ರಿಗೆ ಸಾಕಾಗಿರುತ್ತೆ ಆಲ್ರೆಡಿ ಅವ್ರ ಕೆಲಸ, ಅಲ್ಲೂ ಕೆಲಸ ಮಾಡಿ ಬೆಳಗ್ಗೆ ಎದ್ದು ಟಿಫನ್ ಮಾಡಿ, ಯಾರ್ದು ತಪ್ಪು ಸರಿ ಅಂತ ಯೋಚನೆ ಮಾಡೋದಿರೋದಿಲ್ಲ. ಯಾಕಂದರೆ ಹೆಣ್ಮಕ್ಳು ಮತ್ತೆ ಕೆಲಸದಿಂದ ಮನೆಗೆ ಬಂದಿದ್ದ ತಕ್ಷಣ ಓಡೋದೇ ಸರಿ ಹೋಗುತ್ತೆ. ಪಾತ್ರೆ ಉಜ್ಜು, ಬಟ್ಟೆ ಒಗ್ದಿಲ್ಲ ಅಂದರೆ ಬಟ್ಟೆ ಒಕ್ಕೋ, ಮತ್ತೆ ಅಡುಗೆ ಮಾಡು, ತಿಂದು ಮಲಗೋಷ್ಟರೊಳಗಾಗಿ 11 ಗಂಟೆ ಆಗಿರುತ್ತೆ. ಮತ್ತೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳು, ಇಬ್ರಿಗೂ ಟಿಫನ್ ಬಾಕ್ಸ್, ಇಷ್ಟೊಂದು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ. ಬಟ್ ಆದರೂ ಅವಾಗ ಏನಾಗುತ್ತೆ ಅಂದರೆ ಇಬ್ಬರ ಮಧ್ಯೆ ಮತ್ತೆ ವೈಮನಸ್ಸುಗಳು ಬರುತ್ತೆ, ಜಗಳ ಆಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಯಾರಾದರೂ ದೊಡ್ಡೋರು ಇದ್ದರೆ ಕೂಲ್ ಮಾಡೋದಕ್ಕೋ, ಇಲ್ಲ ನೀನೊಂದು ಕೆಲಸ ಮಾಡು ನಾನೊಂದು ಕೆಲಸ ಮಾಡ್ತೀನಿ ಅಂತ ಹೇಳೋದಕ್ಕೋ ಯಾರಾದರೂ ಒಬ್ರು ಇರಬೇಕು. ಥರ್ಡ್ ಒನ್ ಏನಪ್ಪ ಅಂದರೆ ಜಾಸ್ತಿ ಆಸ್ತಿ ಪಾಸ್ತಿ ನೋಡೋದಕ್ಕೆ ಹೋಗ್ತಾರೆ. ಈಗ ಹುಡುಗನ ಕಡೆ ಏನಿದೆ, ಇಲ್ಲ ಹುಡುಗಿ ಕಡೆ ಏನಿದೆ, ಸೊ ಎಲ್ಲನೂ ಜಾಸ್ತಿ ಇವಾಗ ನೋಡ್ತಿರೋದೆ ಹುಡುಗನ ಕಡೆ ಆಸ್ತಿ ಪಾಸ್ತಿ ಇದೆಯಾ, ಹುಡುಗಿ ಕಡೆ ಸೆಟಲ್ ಆಗಿದ್ದಾರಾ, ಹುಡುಗನ ಕಡೆ ಸೆಟಲ್ ಆಗಿದ್ದಾರೆ, ಹುಡುಗ ಯಾವ ರೀತಿ ಇದ್ದಾನೆ, ಹುಡುಗ ಏನು ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ಯಾರು ಈಗ ಆಲ್ಮೋಸ್ಟ್ ಅಲ್ಲಿ ತಲೆ ಕೆಡಿಸ್ಕೋತಾ ಇಲ್ಲ. ಸೊ ಏನಂದರೆ ಹುಡುಗನ ಅಪ್ಪ ಅಮ್ಮನಿಗೆ ಎಷ್ಟು ಆಸ್ತಿ ಇದೆ, ಹುಡುಗನು ಬೇಜಾರಾಗಿದ್ದಾನ, ಓಕೆನಾ, ಹುಡುಗನ ಆಸ್ತಿ ಪಾಸ್ತಿ ಹುಡುಗನಿಗೆ ಎಷ್ಟು ಬರುತ್ತೆ, ನನ್ನ ಮಗಳನ್ನ ಕೊಟ್ಟಮೇಲೆ ಇಲ್ಲ ನನ್ನ ಮಗನ್ನ ಮನೆಗೆ ಮದುವೆ ಮಾಡಿದ್ಮೇಲೆ ಕಷ್ಟ ಅಂತ ಬಂದಾಗ ಅವ್ರ ಕಡೆಯಿಂದ ಸಪೋರ್ಟ್ ಆಗುತ್ತೆ, ಇಷ್ಟಷ್ಟೇ ನೋಡ್ತಿದ್ದಾರೆ. ಸೊ ಹುಡುಗನ ಬಗ್ಗೆ ಆಗಿರಲಿ ಹುಡುಗಿ ಬಗ್ಗೆ ಆಗಿರಲಿ ವಿಚಾರಿಸೋಕೆ ಹೋಗೋದಿಲ್ಲ. ಯಾರಾದರೂ ಏನಾದರೂ ಹೇಳಕ್ಕೆ ಅವರು ತುಂಬ ಚೆನ್ನಾಗಿದ್ದಾರಪ್ಪ, ನಮ್ಮ ಮಕ್ಕಳಿಗೆ ಏನಾದರೂ ಕಷ್ಟ ಅಂತ ಬಂದಾಗ ಅವ್ರು ನೋಡ್ತಾರೆ. ಇಲ್ಲ ಹುಡುಗ ಕೆಲಸಕ್ಕೆ ಹೋಗ್ತಿದ್ದಾನೆ, ಹುಡುಗಿ ಅಕಸ್ಮಾತ್ ಹುಡುಗ ಕೆಲಸಕ್ಕೆ ಹೋಗಿಲ್ಲ ಅಂದರೆ ಕೂಡ ಅಲ್ಲಿ ಹೋಗಿ ಕುತ್ಕೊಂಡು ತಿನ್ನೋಷ್ಟು ಆಸ್ತಿ ಇದೆ. ಸೊ ಇಲ್ಲಾಂದರೆ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ನನ್ನ ಮಗ ಹುಡುಗಿ ಮನೆ ಕಡೆ ಹೋದರೆ ಕೂಡ ಅಲ್ಲಿ ಏನಾದರೂ ಸ್ವಲ್ಪ ಹೆಲ್ಪ್ ಆಗಿದೆ, ಹುಡುಗಿ ಕಡೆಯವ್ರು ಏನಾದರೂ ಒಂಚೂರು ನೋಡ್ತಾರೆ. ಸೊ ಇದನ್ನಷ್ಟೇ ನೋಡ್ತಿರ್ತಾರೆ. ಅವ್ರಿಗೆ ಒಂದು ಮಗನ ಭವಿಷ್ಯ ಆಗಿರ್ಬೋದು, ಮಗಳ ಭವಿಷ್ಯ ಆಗಿರ್ಬೋದು ಯೋಚನೆ ಮಾಡೋದಿಲ್ಲ. ಸೊ ಇದರಲ್ಲಿ ನಾನು ತಪ್ಪು ಸರಿ ಅಂತ ಹೇಳಕ್ಕೆ ಹೋಗೋದಿಲ್ಲ. ಬಟ್ ಎರಡೂ ಕಡೆ ವಿಚಾರಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದರೆ ಈಗ ಒಂದು ಜನ್ರೇಷನ್ ತುಂಬ ಚೇಂಜಸ್ ಇರೋದ್ರಿಂದ ಅವರು ಅಲೋನ್ ಆಗಿರಬೇಕು ಅಂತ ಕೇಳೋದು, ಇಲ್ಲ ಕೆಲಸಕ್ಕೂ ನಾನು ಹೋಗಲೇಬೇಕು ಅಂತ ಹೇಳೋದು, ಇಲ್ಲ ಇನ್ನೇನಾದರೂ ಒಂದು ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳೋದು. ಸೊ ಅವ್ರಿಗೆ ಆಸ್ತಿ ಇದೆ ಅಂತ ಹೇಳಿ ಇವ್ರು ಮದುವೆ ಮಾಡಿಕೊಡೋದು, ಇಲ್ಲ ಇವ್ರಿಗೆ ಆಸ್ತಿ ಇದೆ ಅಂತ ಹೇಳಿ ಅವ್ರಿಗೆ ಮದುವೆ ಮಾಡಿಕೊಡೋದು. ಸೊ ನಾವು ಸುಮಾರು ವಿಡಿಯೋಸು, ರೀಲ್ಸು ಮತ್ತು ಈ ಮದುವೆ ಮಂಟಪಗಳವರೆಗೂ ಹೋಗಿ ಮದುವೆಗಳು ನಿಲ್ಲೋದು ನೋಡ್ತಾನೆ ಇರ್ತೀವಿ. ಆ್ಯಂಡ್ ಇವಾಗಿನ ಜನ್ರೇಷನ್ ಹೇಗಾಗ್ಬಿಟ್ಟಿದೆ ಅಂದರೆ ಚೆನ್ನಾಗಿ ಒಟ್ಟು ಎಂಗೇಜ್ಮೆಂಟ್ ಮಾಡ್ಕೋತಾರೆ, ಜೊತೆಲಿ ಸುತ್ತುತ್ತಾರೆ, ಫ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೋತಾರೆ. ಸೊ ಲಾಸ್ಟ್ ಗಳಿಗೆಯಲ್ಲಿ ತಾಳಿ ಕಟ್ಟೋ ಗಳಿಗೆಯಲ್ಲಿ ಹೋಗ್ಬಿಟ್ಟು ನೀನಂದರೆ ನಂಗೆ ಇಷ್ಟ ಇಲ್ಲ, ನಾನು ಯಾರಾದರೂ ಲವ್ ಮಾಡಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೋಗೋದುಂಟು, ಇಲ್ಲ ಅಂದರೆ ಅಲ್ಲಿಂದ ಹಾಗೆ ಮಂಟಪದಿಂದ ಓಡೋಗೋದುಂಟು. ಸೊ ಇದೆಲ್ಲ ತುಂಬಾ ನಡೀತಾ ಇರುತ್ತೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಅಂದಾಗ ಹುಡುಗಿಗೆ ಕಂಪಲ್ಸರಿ ಇಷ್ಟ ಇದೆಯಾ ಇಲ್ವಾ, ಹುಡುಗ ಏನು ಮಾಡ್ಕೊಂಡಿದ್ದಾನೆ, ಹುಡುಗ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ, ಹುಡುಗನಿಗೆ ಯಾರು ಸಹವಾಸ ದೋಷ ಇದೆ ಅಂದರೆ ಫ್ರೆಂಡ್ಸ್ ಬಾಯ್ಸ್ ಆಗಿರ್ಬೋದು, ಇಲ್ಲ ಈ ಥರ ಏನಾದರೂ ಒಂದು ಇದೆಯಾ, ಪ್ರತಿಯೊಂದು ವಿಚಾರಿಸೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಅದನ್ನು ಮಾತ್ರ ಹುಡುಗನ ಕಡೆ ಆಗಿರಲಿ ಹುಡುಗಿ ಕಡೆ ಆಗಲಿ ಒಬ್ರಿಗೊಬ್ರ ಮಧ್ಯೆ ನಿಲ್ಲಿಸಿ ನಿನಗಿಷ್ಟ ಇದೆಯಾ ಅಂತ ಕೇಳಿ ನಾವು ಮದುವೆ ಅಂತೂ ಮಾಡಲೇಬೇಕು. ಒಂದು ಟೈಮ್ ಇತ್ತು, ಹುಡುಗಿನ ಕೇಳ್ದೇನೆ ಹುಡುಗನಿಗೆ ಇಷ್ಟ ಆದರೆ ಸಾಕು, ಹುಡುಗಿ ಅಪ್ಪ ಅಮ್ಮನಿಗೆ ಇಷ್ಟ ಆದರೆ ಸಾಕು ಕರ್ಕೊಂಡೋಗಿ ಮದುವೆ ಮಾಡಿಸ್ತಿದ್ರು. ಬಟ್ ಹೆಣ್ಮಕ್ಳು ಕೂಡ ತುಂಬ ಅಂಜಿಕೆಯಿಂದ ನಮ್ಮ ದೊಡ್ಡವ್ರಿಗೆ ಮರ್ಯಾದೆ ಹೋಗುತ್ತೆ, ನನ್ನ ತಂದೆ ತಾಯಿಗೆ ಮರ್ಯಾದೆ ಹೋಗುತ್ತೆ, ಸೊ ನನಗೇನಾದರೂ ಕಷ್ಟ ಅಂತ ಬಂದಾಗ ನಂಗೆ ಅವರೇ ನೋಡಬೇಕು ಅಂತ ಹೇಳಿ ಮದುವೆ ಮಾಡ್ಕೊಳ್ತಿದ್ದ ಕಾಲ ಹೋಯಿತು. ಈಗ ಆ ಕಾಲ ಅಲ್ಲ. ಸೊ ನನ್ನ ಇಷ್ಟ ಯಾರ ಮರ್ಯಾದೆಗೆ ಹೋದರೆ ಏನು ಪ್ರಯೋಜನ, ಏನು ನನಗೇನು ಅನ್ಸೋದಿಲ್ಲ,
ನಾನು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳುವಂಥ ಒಂದು ಇದು ಜನ್ರೇಷನ್ನು. ಸೊ ಅಂಥವ್ರ ಮಧ್ಯೆ ನೋಡಿ ಈ 3 ಅಂತೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲಂಗೆ ಸ್ವಲ್ಪ ಜನ ಇರ್ತಾರೆ. ಇದು ನನಗಂತೂ ಈ 3 ಪಾಲಿಸಲೇಬೇಕು. ಹೆಣ್ಣು ಕಡೆಯವರಾಗಿರ್ಬೋದು, ಗಂಡು ಕಡೆಯವರಾಗಿರ್ಬೋದು, ಇಲ್ಲ ಮದುವೆ ಆಗೋ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, 3 ಕಂಪಲ್ಸರಿ ಪಾಲಿಸಲೇಬೇಕು. ಸೊ ಏಜ್ ಗ್ಯಾಪ್ ಅನ್ನೋದು ಮದುವೆ ಮಾಡೋ ಅಪ್ಪ ಅಮ್ಮ ಆಗಿರ್ಬೋದು, ಗಂಡಿನ ಅಪ್ಪ ಅಮ್ಮ ಆಗಿರ್ಬೋದು, ಹೆಣ್ಣಿನ ಅಪ್ಪ ಅಮ್ಮ ಆಗಿರ್ಬೋದು, ಗಂಡಿಗೆ ಏನಾದರೂ ನೀವು ಹುಡುಗಿನ ಹುಡುಕ್ತಾ ಇದ್ದರೆ ಒಂದು 3 ವರ್ಷದಿಂದ 5 ವರ್ಷದ ಒಳಗಡೆ ಹುಡುಗಿನೇ ಹುಡುಕಿ. ಮೆಚೂರಿಟಿ ಇಲ್ಲ ಅಂದರೂ ನಿಮ್ಮ ಹುಡುಗ ಅದನ್ನು ತೂಗಿಸ್ಕೊಂಡು ಒಂದು ಇದನ್ನು ಜೀವನನ ಸಾಗಿಸ್ತಾನೆ. ಸೊ ಅವಳಿಗೆ ಮೆಚೂರಿಟಿ ಬರೋಷ್ಟರೊಳಗಾಗಿ ಒಂದು ಮಗು ಆಗಿರುತ್ತೆ, ಮೆಚೂರಿಟಿ ಬರುತ್ತೆ. ಸೊ ಜೀವನ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಕೆಲ್ಸಕ್ಕೆ ಹೋಗೋರು ಎಲ್ಲರೂ ಒಂದು ಇದು ಮಾಡಬೇಕು ಅಂದರೆ, ಮನೇಲೀಗ ಒಂದು ಮಗು ಆಗಿದೆ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಮಗುನ ಮನೇಲಿ ಹಾಕಿ ಬೀಗ ಹಾಕ್ಕೊಂಡು ಹೋಗೋಕ್ಕಾಗೋದಿಲ್ವಲ್ಲ, ಕೇರ್ ಟೇಕರ್ ಕೈಗಂತೂ ಕೊಡೋಕ್ಕೆ ಆಗೋದಿಲ್ಲ. ಸೊ ಅಂಥ ಟೈಮಲ್ಲಿ ವಯಸ್ಸಾದವ್ರು ಯಾರಾದರೂ ನಿಮ್ಮ ಮನೆಯಲ್ಲಿದ್ದಾಗ ನಿಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅವ್ರು ನೋಡ್ಕೊಂಡಂಗೆ ಅವ್ರು ಕೊಡುವಷ್ಟು ಪ್ರೀತಿ ನಿಮ್ಮ ಕೇರ್ ಟೇಕರ್ ಕೊಡೋದಿಲ್ಲ, ನಿಮ್ಮ ಕೊಡೋ ಅಮೌಂಟು ಕೂಡ ವ್ಯರ್ಥ ಆಗುತ್ತೆ. ಅದೇ ಅವ್ರಿಗೆ ಅವ್ರಿಗೆ ಕೊಡೋ ಅಮೌಂಟ್ನ ಒಂದು ಸ್ವಲ್ಪ ನಿಮ್ಮ ಪ್ರೀತಿನ ಇವ್ರಿಗೆ ಭಾಗ ಅಂದರೆ ಶೇರ್ ಮಾಡಿದ್ರೆ ಸಾಕು, ಅವರು ನಿಮ್ಮನ್ನು ನೆತ್ತಿ ಮೇಲೆ ಇಟ್ಕೊಂಡು ನೋಡ್ಕೋತಾರೆ. ಸೊ ಇನ್ನೊಂದೇನಪ್ಪ ಅಂದರೆ ತುಂಬ ವಿಚಾರಿಸಿ ಹುಡುಗನ್ನ ಯಾವ ರೀತಿ ಅವರು ಬಿಹೇವಿಯರ್ ಇದೆ, ಅವ್ರು ಯಾವ ರೀತಿ ಇದ್ದಾರೆ, ಸೊ ಅವ್ರಿಗೆ ಇಷ್ಟ ಇಲ್ವಾ. ಆಸ್ತಿ ಪಾಸ್ತಿ ನೋಡೋದಕ್ಕಿಂತ ಗುಣ ನೋಡಿ ಕೊಟ್ಟರೆ, ಆಸ್ತಿ ಇಲ್ಲಾಂದರೂ ನಿಮ್ಮ ಮಗ ಆಗಿರ್ಬೋದು, ಮಗಳಾಗಿರ್ಬೋದು ತುಂಬ ಚೆನ್ನಾಗಿ ಬದುಕ್ತಾರೆ. ಸೊ ಇದನ್ನು 3 ಪಾಲಿಸಿದ್ರೆ ಮದುವೆ ಆಗೋ ಪ್ರತಿಯೊಂದು ಹುಡುಗ ಹುಡುಗಿ ಜೀವನ ಸಾರ್ಥಕ ಆಗುತ್ತೆ. ಹಾಗೆ ಪ್ರತಿಯೊಂದು ಹುಡುಗ ಹುಡುಗಿ ಕೂಡ ತುಂಬ ಸಂತೋಷವಾಗಿರ್ತಾರೆ, ಯಾರು ಡೈವರ್ಸ್ ಅಂತ ಹೋಗೋದಿಲ್ಲ. ಇನ್ನು ಅಪ್ಪ ಅಮ್ಮನ್ನ ಬೀದಿಗೆ ಬಿಟ್ಬಿಡ್ಬೇಕು ಅಂತ ತುಂಬ ಜನ ಹೇಳ್ತಾರೆ. ಅಂದರೆ ಬೀದಿಗೆ ಬಿಟ್ಬಿಡ್ಬೇಕು ಅಂದರೆ ನಮ್ಮ ಜೊತೆ ಇರಬಾರ್ದು, ನಂಗೆ ಅವ್ರು ಬೇಡ, ನಾವಿಬ್ಬರು ಸಪ್ರೇಟ್ ಹೋಗೋಣ ಅಂತ ಹೇಳೋರು ಕೂಡ ತುಂಬ ಜನ ಇರ್ತಾರೆ. ಅದನ್ನ ಮೈಂಡ್ಸೆಟ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿಬಿಟ್ಟಿದ್ದೀನಿ ಆಲ್ರೆಡಿ, ಅದನ್ನ ಡೀಟೇಲ್ಡಾಗಿ ಏನೇನಾಗುತ್ತೆ, ಹೇಗೆಲ್ಲ ಇರುತ್ತೆ ಅಂತ. ಸೊ ಸ್ವಲ್ಪ ಅವ್ರನ್ನ ಅರ್ಥ ಮಾಡಿಕೊಂಡು ನಮ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ ಅವ್ರನ್ನ ನಾವು ಪ್ರೀತಿ ತೋರಿಸಿದ್ದೀರ ಅಂದರೆ, ನಮ್ಮ ಅಪ್ಪ ಅಮ್ಮ ಏನು ತೋರಿಸ್ತಾರೆ ರೀ ಆ ಪ್ರೀತಿನ, ಅದಕ್ಕಿಂತ 2ರಷ್ಟು ಪ್ರೀತಿನ ತೋರಿಸಿ ಅವರು ನಮ್ಮನ್ನು ನೋಡ್ಕೋತಾರೆ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಸೊ ನನಗೆ ಬ್ಲಾಗಲ್ಲಿ 2ಕ್ಕೆ ವಾಯ್ಸ್ ಕೊಡೋದಿದೆ, ಬಟ್ ನಂಗೆ ಟೈಮ್ ಇಲ್ಲದೆ ಇರೋ ಕಾರಣ ಆಲ್ರೆಡಿ 11 ಗಂಟೆ ಆಗ್ತಿದೆ, ಈ ಟೈಮಲ್ಲಿ ವಿಡಿಯೋ ಮಾಡ್ತಿದ್ದೀನಿ, ನಾಳೆ ವಿಡಿಯೋ ಹಾಕಲೇಬೇಕು ಅಂತ. ಸೊ ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಇಲ್ಲದೆ ಇರೋ ಕಾರಣ ವಾರದಲ್ಲಿ 2 ಇಲ್ಲ 3 ವಿಡಿಯೋನ ಕಂಪಲ್ಸರಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.